ವಸಂತ ವಸಂತ ವಂಡರ್ಫುಲ್ ವಸಂತ 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 ಬ್ಯೂಟಿಫುಲ್ ವಸಂತ ತನ್ನ ತನ್ನ ತಾನೇ ಬಂತು ಬಂತು ಚಿಗುರು ಅದೊಂದು ಚಿಗುರು ನನಗೆ ನಿಶಾನೆ ವಸಂತ ವಸಂತ. ಚೆನ್ನಾಗಿ ಬಂದೈತೆ ಈ ರೀಲ್ಸ್ನ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ಲೈಕ್ಸು ಕಮೆಂಟ್ಸು ಅಂತೂ ಸಖತ್ತಾಗಿ ಬರ್ತವೆ. ಯಪ್ಪ ಯಾರು ನೋಡೋ ಅಷ್ಟೊತ್ತಿಗೆ ಇನ್ನೊಂದು ರೀಲ್ಸ್ ಮಾಡ್ತೀನಪ್ಪ. ನಾನು ಮತ್ತಿನಲ್ಲಿ ಸುಖವ ಕಂಡೇನು. ಎಲ್ಲ ಈ ಹುಡುಗ ಎತ್ತೋಗಿದ್ದತು. ಬೋರಜ ಬೋರಜ ಅಜೋ ಏನ್ ಪುಟ್ರಂಗಜ್ಜಿ ಇತ್ತು ಬಂದಿದ್ಯಾ? ಇಲ್ಲ ಅನ್ನೋಡ್ ಬೋರಜ್ಜ, ನಮ್ಮ ಹುಡುಗ ಎದ್ದಾಗ ಹೋಗಿದ್ದಂತೆ ಇನ್ನೂ ಬಂದಿಲ್ಲ. ಮನೆಗಿರ ಮೊಬೈಲ್ ಹೊತ್ಕೊಂಡು ಎತ್ಲ ಹೋಗಿಬಿಟ್ಟವ್ನಿ. ಅವ್ರ ಅಮ್ಮಯ್ಯ ಅದೇ ದಿಗ್ಲು, ಅಡುಗೆ ಮಾಡ್ತಾನ ಅದೇ ಎತ್ತಯ್ಯ ಹುಡುಗ ನೋಡು ಅಂತಾನ ಗೋಳಾಡ್ತಾ ಇದ್ದಾಳೆ. ಇನ್ನ ಮಗುಂದು ಹೇಳೋದು ಇಲ್ಲ ಕೇಳೋದು ಇಲ್ಲ. ಎಲ್ಗನ ಹೋಗೈತಲ್ಲ ಅಜ್ಜ. ಪುಟ್ರಂಗಜ್ಜಿ, ಬೇರೆ ಹುಡುಗರು ಸವಾಸ್ಕಾದ್ರು ನಾನು ಹೋಗ್ತೀನಿ, ನಿನ್ನ ಮೊಮ್ಮಗನ ಸವಾಸ್ಕಂತೂ ನಾನು ಹೋಗಲ್ಲ. ಅವನೇನು ಆಡ ಮಾತುಗಳು ಅವನು ಯಾರು ಈ ತಿಳಿದವರು ದೊಡ್ಡ ಮೇಷ್ಟ್ರು ಮಾತಾಡ್ತಾರಲ್ಲ, ಮೇಷ್ಟ್ರು ಮಾತಾಡ್ದಂಗೆ ಮಾತಾಡ್ತಾನೆ. ಅವನು ಬಾಯಿಗೆ ನಾನು ಬಾಯಿ ಕೊಡೋಕ್ಕಾಗಲ್ಲ. ತಾಯಿ 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 ಉಳ್ಳಿ ಕಾಳು ಹುಡ್ದಂಗೆ ಮಾತಾಡ್ತಾನೆ ಕಣಜ್ಜೆ ನಿನ್ನ ಮೊಮ್ಮಗ. ಅಪ್ಪಗೆ ಸರಿಯಾಗಿ ಮಗ ಉಟ್ಬಿಟ್ಟವ್ನಿ, ಸೀನಪ್ಪಗೆ ತಕ್ಕನಾಗೆ ಉಟ್ಬಿಟ್ಟವ್ನು ಬಿಡು. ಎಲ್ಲ ಇಲ್ಲ ಆಡ್ಕೊಂಡು ಕುಂತಿರ್ತೈತಿ, ಹೋಗ ಅದಕ್ಕೆ ಯಾಕೆ ಯೋಚನೆ ಮಾಡ್ಚ. ಇಲ್ಲ ಆಡಕ್ಕೆ ಹೋಗಿದ್ರೆ ಇವ್ ಮೊಬೈಲ್ ಯಾಕೆ ಹೊತ್ಕೊಂಡು ಹೋಗೋಣಜ್ಜ? ಮನೆಗಿರೋ ಮೊಬೈಲ್ನ ಹೊತ್ಕೊಂಡು ಹೋಗ್ಬಿಟ್ಟವ್ನಿ. ಹಂಗಾರ ಮೊಬೈಲ್ ತಗೊಳ್ಳೋವ್ರೆ. ಇಲ್ಲ ನೋಡಜ್ಜೆ ಎಲ್ಲನ ಎಸ್ಕಿಸ್ತದೆ ಬಂದರು. ಹೋಗಿ ನೋಡೋಗಿ, ಹೋಗಿ ಹುಡಿಕೊಂಡು ಹೋಗು. ಮಂಜಾ ಮಂಜಾ ಪಾಪಲೇ ಇರತಕ ಇದ್ದು ಒಳ್ಳೆ ಮೊಮ್ಮಗನ್ ಪಡೆದಿದ್ದೆ ಕಣ್ ಪುಟ್ರಂಗಜ್ಜಿ. ಜಾಸ್ತಿ ಹೊತ್ತು ಮನೆ ಕೆಂಬಿಟ್ರೆ ನಿಮ್ಮನ್ನೇ ಮಾರ್ಬಿಡ್ತಾನೆ ಯಾರ್ಗನ ಅಂತ ಮೊಮ್ಮಗ. ಪಾಪಲೇ ಮಂಜಣ್ಣ ಎತ್ತೋಗಿದ್ಯಲ್ಲ, ಊರೊಂದು ಕಡೆಯಿಂದ ಹುಡಿಕೆಮ್ಮ ಇದ್ದೀನಿ, ಯಾರು ನೋಡಿರು ಇಲ್ಲ ಇಲ್ಲ ನಾನು ನೋಡಿಲ್ಲ ಅಂತಾರೆ. ಎಲ್ಗೋಗಿದ್ಯಾ ಮಂಜ? ಎಲ್ಲ ಇದೆಲ್ಲಿಗೆ ಇತ್ತಲ್ಟೆ ಯಾಕ ಹುಡುಗನ್ ನಿಂಗೆ ಕೂಯ್ಕೊಂತಿದ್ಯ ಮಂಜುನ? ಯಾಕೆ ಮಂತ ಇಲ್ವೇ? ಇಲ್ಲ ಅನ್ನೋಡಜ್ಜ ಹುಡುಗ ಎದ್ದಾಗ ಬಂದಿದ್ದು ಮೊಬೈಲ್ ತಕೊಂಡು. ಅದು ಎತ್ತೋ ಏತೋ ಏನು ಕತಿಯೋ ಒಂದು ಗೊತ್ತಿಲ್ಲ. ಅವ್ರ ಅಮ್ಮಯ್ಯ ಬಂಬಡಿ ಬಡ್ಕೊಂತ ಇದ್ದಾಳೆ, ಸ್ಕೂಲ್ಗೆ ಹೋಗಕ್ಕೆ ಗೊತ್ತಾತು ಬಾರ ಕರ್ಕೊಂಬೋಗತ್ತೆ ಅಂತಾನೆ. ನಾನು ಊರೊಂದು ಕಡೆಯಿಂದ ಹುಡಿಕೊಂಬಂದೆ, ಎಲ್ಲೂ ಸಿಗ್ಲಿಲ್ಲಮ್ಮ. ನೀನೇ ನೋಡ್ದೆ ನಜ್ಜ ಹುಡುಗನ್ನ? ಹಂಗಾರ ಹಂಗೇನು? ಇಲ್ಲ ಬಾರೆ ಬಾರೆ ಹುಡ್ಕನ ಎತ್ತೋದ್ನಪ್ಪ. ಇವಂದು ಸೆಲ್ಲಾಟಗಾರ ನನ್ನ ಮಗ ಇವನು. ಒಂದು ಕ್ಷಣ ಕುಣಿಯಲ್ಲ ಅಂದ್ರೆ ದಿನೆಲ್ಲ ಕುಣಿತಾನ ಅಂತ ನನ್ನ ಮಗ. ಎತ್ತೋ ಇವನು ಏನು ಕತ್ತಿಯೋ ರಾಮ, ಬಾ ಹುಡ್ಕನ. ನಾನೊಂದು ಓನ್ ವಯಸ್ಸಿಂದೊಂದು ರೀಲ್ಸ್ ಮಾಡ್ತೀನಿ ನೋಡ್ರಿ. ಇವಾಗ ಯಾವ್ದೊಂದು ಮಾಡೋಣಪ್ಪ? ವಿಷ್ಣುವರ್ಧನ್ ಮಾಡ್ತೀನಿ ನೋಡಿಗ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡೊಡ್ದವನಿ ಅಂದ್ರೆ ಅವನು ಎದ್ದು ಬಂದಿರೋದು ಚರಿತ್ರೆನೇ ಇಲ್ಲ. ಈ ನನ್ನ ಮಗ ಪ್ರದೀಪನು ವಸಂತನು ಬಂದಿದ್ರೆ ಇನ್ನೂ ಚೆನ್ನಾಗಿ ರೀಲ್ಸ್ ಮಾಡ್ಬೋದಾಯಿತು. ಈ ನನ್ನ ಮಕ್ಕಳು ಬರಲೇ ಇಲ್ಲ. ಹೋಗ್ಲಿ ಬಿಡು. ಈಗ ಯುಗಾದಿ ಹಬ್ಬ ಬರ್ತೈತಲ್ಲ, ಯುಗಾದಿ ಹಬ್ಬಕ್ಕೊಂದು ರೀಲ್ಸ್ ಮಾಡ್ತೀನಿ ನೋಡ್ರಿ. ಯುಗಾದಿ ಯುಗಾದಿ ಬಂದಾಗ ಹಸಿರು ಚಿಗುರು ಮನದ ತುಂಬ ಮನದ ತುಂಬ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಚ್ಚದ ಹಬ್ಬ, ತುಂಬ ಪ್ರೀತಿ ಹಬ್ಬ. ಅಜೋ ಬರಜ್ಜ ಇಲ್ಲಿ ನಮ್ಮ ಹುಡುಗನ್ ನೋಡ್ ಬರಜ್ಜ. ಒಂದೇ ನಿಂತ್ಕೊಂಡು ಯಾತ ಎದೆ ಮೇಲೆ ಕೈ ಇಕ್ಕೊಂಡು ಅದು ಆಡ್ತಿರೋದ್ ನೋಡ್ಬಾ, ಹೆಂಗ್ ಆಡ್ತೈತೆ ಒಂದೊಂದೇ ಮಾತಾಡ್ಕೊಂತ ಐತಿ. ಬರಜ್ಜ ಇಲ್ಲಿ ನೋಡ್ ಬರಜ್ಜ. ಲೇ ಇದ್ಯಾಕಲ್ಲ ಹುಡುಗ? ಯಾಕೆ ಏನಾಯ್ತು ನಿನಗೆ? ಒಬ್ಬೊಬ್ಬನೇ ಕೈ ಹಿಡ್ಕಂಚ, ಕಾಲು ಹಿಡ್ಕಂಚ, ಎದೆ ಮೇಲೆ ಕೈ ಇಕ್ಕೆಂತ್ಯ, ಮ್ಯಾಕ್ ಕೈ ಎತ್ತುತ್ತೀಯ, ಏನಾಯ್ತಲ್ಲ ನಿನಗೆ? ಯಾಕಲ್ಲ ಹಿಂಗಾಡ್ತಿದ್ಯಾ? ಯಾಕೆ ಬಂದೆ ತಾತ ನೀನು ಇಲ್ಲಿ?
ಓದ್ಕಮನ ಬರ್ಕಮನ ಮಕ ತೊಳ್ಕೊಂಡು ಸ್ಕೂಲ್ಗೆ ಹೋಗಣ. ಅದಿಲ್ಲ ನಿನಗೆ. ಮೊಬೈಲ್ ಹಿಡ್ಕೊಂಡು ಥೋಮ್ ತಕ ತೀಮ್ ತಕ ಅಂತ ಕುಣಿ ಅಂದ್ರೆ ಕುಣಿದು ಮುಡ್ಚ ನಡೆ ಹಾಸ್ಕಿಲ್ಲಿಂದ ಮೊದಲು. ಮೊಬೈಲ್ ಓದ್ಕೊಂಬಂದು ದೊಡ್ಡ ಮನ್ಸು ನಂಗೆ. ಓದಪ್ಪ ಮೊದಲು, ಓದು ಬರೀ, ಆಮೇಲೆ ಮೊಬೈಲ್ ತಾಮಿ ಅಂತ ನೀನೇನ. ಇನ್ನು ಚೋಟ್ ಮೆಣಸಿನ್ಕಾಯಿ ಈಟ ಇದ್ದಾನೆ, ಅಲ್ಲೇ ಮೊಬೈಲ್ ಹಿಡ್ಕೊಂಡು ಓಡ್ ಬಂದವನೆ. ಇಲ್ಲ ಅಂಗಡ ಮಕ್ಕ ನಾ ಬಿಸಾಕ ಹಿಡ್ಕೊಂಡು ನಡಿಯ ಮಂತಕ್ಕೆ. ಅಜಯ್, ಇದು ಇವಾಗ ಟ್ರೆಂಡಿಂಗು. ಎಲ್ಲರೂ ರೀಲ್ಸ್ ಮಾಡಬೇಕು, ಜಾಸ್ತಿ ಜಾಸ್ತಿನ ಫಾಲೋವರ್ಸ್ ಮಾಡ್ಕೋಬೇಕು, ಲೈಕ್ಸ್ ಕಮೆಂಟ್ಸ್ ಬರಬೇಕು ಅಂತಾರೆ. ಈ ಅಜ್ಜಿ ಬಂದಿಲ್ಲ, ನಾನು ಪಟ್ಟೆ ಸಿರ್ಕೊಯ್ತೀನಿ, ಬೈತೀನಿ, ಒದಿತೀನಿ ಅಂತ ಐತಿ. ನಿಂಗೇನು ಗೊತ್ತಾಗಲ್ಲ, ಹೋಗಜ್ಜಿ ಆಸ್ಕಿ. ಮೊಬೈಲ್ ಹಿಡ್ಕೊಂಡು ಕೋತೆ ಅವತಾರ ಆಡೋದು ನಿಮಗೆ ಟ್ರೆಂಡಿಂಗ? ಯಾರು ರೀಲ್ಸು ಬೇಡ ಪಾಲ್ಸು ಬೇಡ, ಸುಮ್ಮನೆ ಕುಕ್ಕರ್ಸ್ಕೊಂಡು ನೇರಪ್ಪ ಓದ್ಕೊಂಬದ್ ಕಲ್ತ್ಕ. ನಮ್ಮಿದ್ರ ಯಾರನೋ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಮುಂದೆ ಕುಣಿಯೋದು ಕೋತೆ ಅವತಾರ ಆಡೋದು ಮಾಡಲ್ಲ. ಬಂದ್ಬಿಟ್ಟ ಇಲ್ಲಿ ಮೊಬೈಲ್ ಹಿಡ್ಕೊಂಡು ನಾನು ರೀಲ್ಸ್ ಮಾಡ್ತೀನಿ. ಅದೇನು ತಿಂಬಕ್ ಕೊಡ್ತೈತೆ ಉಂಬಕ್ ಕೊಡ್ತೈತೇನೋ ಅದು? ಜನ ನೋಡ್ತಲೇ ಇವನಿಗೆ ಖುಷಿ ಆಗ್ಬಿಡ್ತೈತಂತೆ. ಏನೋ ಅದು ಉಪ್ಪಿಗಿಲ್ಲ ಉಳಿಲ್ಲ, ಏನಕ್ಕೆ ಮಾಡಕ್ ಹೋಗಿ ಅದನ್ನ? ತಾತ, ನಿಮ್ಗೇನು ಗೊತ್ತಾಗಲ್ಲ, ಹೋಗ್ರಿ. ಎಲ್ಲರೂ ನೋಡ್ರಿ, ಇನ್ಸ್ಟಾಗ್ರಾಮ್ ತೆಗೆದು ಬಂದ್ಬಿಟ್ರಿ. ಇನ್ಸ್ಟಾಗ್ರಾಮ್ ಅಂದ್ರೆ ಗೊತ್ತಾ ನಿಮ್ಗೆ? ನಾವು ನೆಟ್ಟು ಗ್ರಾಮ ಪಂಚಾಯತಿ ತಕ್ಕೆ ಹೋಗಿಲ್ಲ, ಇನ್ನು ಇನ್ಸ್ಟಾಗ್ರಾಮ ಬೇರೆ ನೋಡಕ್ ಹೋಗ್ತಾರೆ. ಎಲ್ಲೈತ ಅದು ಇನ್ಸ್ಟಾಗ್ರಾಮ? ಯಾವ ಊರ ತಗೈತದು? ಹೋಗಿ ಬರ್ತೀನಿ ನಾಳೆಗೆ. ತಾತ, ನಿಮ್ ಪೆಕ್ಕೂರ್ ತಾತ ನೀನು. ಅದು ಇನ್ಸ್ಟಾಗ್ರಾಮ್ ಅಂದ್ರೆ ಅದೊಂದು ಊರಲ್ಲ. ಇನ್ಸ್ಟಾಗ್ರಾಮು ಮೊಬೈಲ್ನಾಗ ಐತದು. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ಇದಾವೆ. ನಾನು ಹೋಗಿ ನಿಮ್ತ ಹೇಳ್ತೀನಿ ತಾತ, ಸ್ಕೂಲ್ಗೆ ಹೋಗಿ ಗೊತ್ತಾಕೈತ್ ಬಾರ್ದತ ಒಂದೇ ಒಂದು ರೀಲ್ಸ್ ಮಾಡ್ಬೇಕು. ನೋಡವನ್ನ ಹೇಳ್ತಾ ಏಳವ್ರು ಉಳುಬ್ದಂಗೆ ಉಬ್ತಾನೆ. ಈ ರೀಲ್ಸ್ ಮಾಡ್ತಾನಂತ ರೀಲ್ಸ್ನ ನಡಿಯ ಮಂತಕ್ಕೆ. ನಾನು ನೋಡತಕ್ಕ ನೋಡಿ ಏರಿಕೆ ಬಿಡ್ತೀನಿ ನೋಡು, ನಡೆಯಲ್ಲ ಮಂತಕ್ಕೆ. ಓಹೋ, ನನಗೆ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿಗಳು ಹಾಗೂ ನಾನು ಜನ್ಮ ಕೊಟ್ಟ ನನ್ನ ಮಗನು ಯಾವುದೋ ಸಂಭಾಷಣೆಯಲ್ಲಿ ತೊಡಗಿದ್ದಾರಲ್ಲ. ತಡಿ ಕೇಳ್ತೀನಿ. ಯಪ್ಪೋ, ಯಾಕ್ರಪ್ಪ ಹುಡುಗನ್ ನಿಲ್ಲಿಸ್ಕೊಂಡು ಹಂಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಅವನು ಸ್ಕೂಲ್ಗೆ ಹೋಗಲ್ವಂತೆ ಇನ್ನೂ? ಇಲ್ಲ ಬಾರಪ್ಪ, ನಿನ್ನ ಸುಪುತ್ರ ಕುಲ್ಪುತ್ರ ಇದು ಅತ್ತ ಮೊಬೈಲ್ನಾಗ ಹಾಕ್ಕೊಂಡು ತಕ್ಕ ಕುಣಿತಾರ, ಒಳ್ಳೆ ತಿಕ್ಲಿಡ್ದಾರ ಕುಣ್ದಂಗೆ. ಬಾರ್ಲ ಸ್ಕೂಲ್ಗೆ ಹೋಗಿ ಬಾರ್ಲ ಅಂತಂದ್ರೆ ನಾನು ರೀಲ್ಸ್ ಮಾಡಬೇಕು, ನಾನು ಇನ್ಸ್ಟಾಗ್ರಾಮ್ನಾಗ ಹೋಗ್ಬೇಕು, ಹಂಗೆ ಹಿಂಗೆ ಅಂತ ನಮ್ಗೆ ಅರ್ಥವಾಗುದು ಯಾಕತ್ತ ಮಾತಾಡ್ತಾ ಇದ್ದಾನೆ. ಹೇಳ, ನೀನು ಕಪಾಳಕ್ಕೆ ಎರಡು ಬಿಟ್ಟು ಹೇಳ ಒಂದ್ರ ಒಟ್ಟು ನಡಿ ಸ್ಕೂಲ್ಗೆ ಹೋಗೋಣ ಅಂತಾನೆ. ಯಪ್ಪೋಯ್, ನೀನಾದ್ರೂ ಹೇಳಪ್ಪ ಈ ತಾತಗೂ ಅಜ್ಜಿಗೂ. ಇವಾಗ ಇನ್ಸ್ಟಾಗ್ರಾಮ್ ಅಲ್ವೇನಪ್ಪ ಟ್ರೆಂಡಿಂಗ್ ನಾಗ ಇರೋದು. ಈ ರೀಲ್ಸ್ ಮಾಡಿ ಎಷ್ಟೆಷ್ಟೋ ದುಡ್ಡು ಮಾಡ್ತಾ ಇದಾರೆ ಗೊತ್ತೇನಪ್ಪ. ನಾನು ಇವಾಗ ಶುರು ಹಚ್ಕೊಂತಾ ಇದ್ದೀನಿ ರೀಲ್ಸ್ ಮಾಡಕ್ಕೆ. ಈ ತಾತಗೂ ಅಜ್ಜಿಗೂ ಏನು ಗೊತ್ತಾಗಲ್ಲ, ಏನಾದ್ರೂ ಹೇಳಪ್ಪ. ಯಪ್ಪೋ, ನಂದೊಂದು ಅಕೌಂಟ್ ಐತೆ. ಆ ಅಕೌಂಟ್ನಾಗೆ ದಿನ ಒಂದೊಂದು ರೀಲ್ಸ್ ಹಾಕಿರೆ ಜನ ಲೈಕ್ಸ್ ಫಾಲೋ ಮಾಡೋದು ಕಮೆಂಟ್ ಮಾಡೋದೆಲ್ಲ ಮಾಡ್ತಾರೆ. ಹೇಳಪ್ಪ ಈ ಅಜ್ಜಿ ತಾತುಗೆ. ಸೀರಪ್ಪ ನೋಡಪ್ಪ, ನಿನ್ನ ಮಗ ಮಾತಾಡೋ ಮಾತುಗಳನ್ನ ಯಾತೋ ಲೈಕ್ಸು ಸಿಮೆಂಟು ಕಮೆಂಟು ಅಂತ ಏನೇನೋ ಮಾತಾಡ್ತಾ ಇದ್ದಾನೆ. ಇವನು ಬಿಟ್ರೆ ಇವನೇ ನಮ್ಮನ್ನ ಅಳಗೊಳ್ಳೆ ಮಾರ್ಬಿಡ್ತಾನೆ ಯಾರ್ಗಾನ. ನಾವ್ ಯಾರು ಮೊಬೈಲ್ ಮುಟ್ತಾರಲ್ಲ, ಮೊಬೈಲ್ ಮನ್ ಕುಡ್ದಾರಲ್ಲ, ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡಕ್ಕಾಕೈತೆ ಹಂಗೆ. ಪಿಕ್ಚರ್ನಾರು ಕುಣಿತಾರೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಕುಕ್ಕರಜ್ಜಿ ಆತ, ನಿಂಗೇನು ಗೊತ್ತಾಗಲ್ಲ. ಬಂದ್ಬಿಟ್ಟೆ ಇಲ್ಲಿ. ಹೋಗ ಜಾಸ್ತಿ, ನೀನ್ ಯಾಕೆ ಕರೆದಿದ್ದಿ ಇಲ್ಲಿಗೆ? ಮಮ್ಮಿ ಡೋಂಟ್ ವರಿ ಮಮ್ಮಿ. ಏನ್ ಗೊತ್ತಾ ಯಮ್ಮ, ನಾನು ನೀನು ಇದ್ದಿದ್ದ ಕಾಲ ಹೋಗ್ಬಿಡ್ತು ಇವಾಗ. ಈಗ ಏನಿದ್ರು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿನ ಕಾಲ. ಮಕ್ಕಳೆಲ್ಲ ಮೊಬೈಲ್ ಹಿಡಿಯೋಕೆ ಶುರುವಾಗ್ಯವೆ. ಓದೋದು ಬರೆಯೋದೆಲ್ಲ ಮೊಬೈಲ್ನಾಗೇನ. ಆದರೆ ಹೆತ್ತವರು ತಂದೆ ತಾಯಿಗಳಾದ ನಾವು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಬೇಕಷ್ಟೆ. ಅಲ್ಕಣಮ್ಮ, ಆ ಹುಡುಗನ ನಂಗೆ ಬೈತಿಯಲ್ಲ, ನೀನು ಇದ್ರ ಟಿ ವಿಯಾಗ ನೋಡ್ಚೆ ಗೊತ್ತಾ ನೀನು? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡ್ಬೇಕಾರೆ ಏನಮ್ಮ ಚೇಳು. ನೋಡಪ್ಪ, ಆ ಹುಡುಗರು ಎಂಥ ಚಂದ ಕುಣಿತವೆ, ಕಣ್ಣಾಗ ನೋಡಕ್ಕೆ ಆನಂದವಾಕೈತಿ ಅಂಚಲ್ವಾ. ಅದೇ ನನ್ನ ಮನೆಗೆ ನನ್ನ ಮಗ ಕುಣಿದ್ರೆ
ಕೋತಿ ಅವತಾರ ಆಡ್ತೈತಿ, ಪಟ್ಟೆ ಸೀರ್ಕೊಯ್ತೀನಿ ಅಂತೀರ. ನಮ್ಮ ಜನ ಮಾಡೋದೇ ಹಿಂಗೆ. ಏನು ಹೇಳು, ನಮ್ಮನೆ ಮಕ್ಕಳು ಕುಣಿದ್ರೆ ಕೋತಿ ಅವತಾರ, ಅದೇ ಕಂಡರ ಮಕ್ಕಳು ಟಿ ವಿಗೆ ಬಂದು ಕುಣಿದ್ರೆ ಬೋಲ್ಸಂದ ಕುಣಿತವೆ ಅಂತೀರ. ಇದನ್ನು ಬಿಡೋವರೆಗೂ ಏನೋ ಹೇಳ್ತೀನಿ ಕೇಳು, ಇದನ್ನು ಬಿಡೋವರೆಗೂ ನಮ್ಮನೆ ಮಕ್ಕಳು ಉದ್ಧಾರ ಆಗಲ್ಲ. ನಮ್ಮನೆ ಮಕ್ಕಳು ಟಿ ವಿಗೆ ಬರಬೇಕು ಅಂತಂದರೆ ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಕಲೆ, ಸಾಹಿತ್ಯ, ಸ್ಪೋರ್ಟ್ಸು ಎಲ್ಲದರಾಗೂ ಮಾಡ್ಬೇಕಣಮ್ಮ. ಬರೀ ಓದು 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 ಅಂದ್ರೆ ಆಗ್ತೈತಾ? ಅಲ್ಕಣಮ್ಮ, ಒಂದು ಮಾತು ಹೇಳ್ತೀನಿ ಕೇಳು. ನಿನಗೆ ದಿನ ಮುದ್ದೆನೂ ಬಸ್ಸಾರು, ಮುದ್ದೆ ಬಸ್ಸಾರು ಈಕಿ ರೂಮ್ಚ ಥೋ ಬಾಯೆಲ್ಲ ಕೆಟ್ಟಂಗ ಆಯ್ತಪ್ಪ. ಅಮ್ಮಣಿ ಆತನೇ ಇವತ್ತೊಂದು ಚೆನ್ನಾಗಿರೋದು ಮಾಡಿ ಅಂತೀಯ. ಆಗ ಹಂಗೆ ನಮ್ಮ ಮಕ್ಕಳಿಗೂ ಒಂದೇ ಥರದ್ದು ಹೇಳ್ತಾ ಇದ್ರೆ ಮಕ್ಕಳು ಓದಲ್ಲ ಕಣಮ್ಮ. ಎಲ್ಲ ಕಲೆ, ಸಾಹಿತ್ಯ, ವಿಜ್ಞಾನ, ಗಣಿತ, ಸಮಾಜ, ಡ್ಯಾನ್ಸು, ಸಂಗೀತ ಎಲ್ಲನೂ ಇರಬೇಕು. ಅವಾಗಲೇ ವಿದ್ಯಾರ್ಥಿ ಎಂಬುದು. ನಿಮಗಿನ್ನೂ ಗೊತ್ತಾಗಲ್ಲ ಬಿಡ್ರಿ ನಾನು ಹೇಳಿರೋ. ಕರೆಕ್ಟು. ನಮ್ಮ ಹುಡುಗಿ ಹೇಳ್ತಿರೋದು ನಿಜವಾಗೈತಿ. ಯಾಕಂದ್ರೆ ನೋಡು, ನಮ್ಮನೆ ಮಕ್ಕಳು ಕುಣಿದಾಡಿರೆ ನಾವು ಇದ್ಯಾದಪ್ಪ ಹಿಂಗೆ ಕುಣಿತೈತೆ ತರಲೆ ನನ್ನ ಮಗುಂದು ಅಂತೀವಿ. ಅದೇ ಟಿ ವಿಗೆ ಏನಾರ ಬಂದರೆ ಅಬ್ಬಬ್ಬಬ್ಬ ಎಂಥ ಚಂದ ಕುಣಿತಾರೆ, ಎಂಥ ಚಂದಾಗ ಹಾಡು ಹೇಳ್ತಾರೆ ಅಂತಾನ ನಾವು ಖುಷಿ ಪಡ್ತೀವಲ್ವೇ? ನಮ್ಮನೆಯಿಂದ ನಮ್ಮ ಮಕ್ಕಳಿಗೆ ನಾವು ಕಲಿಸಿರೆ ನಾಳೆ ದಿನ ನಾವು ಟಿ ವಿಗೆ ಹೋಗ್ತವೆ, ಅಲ್ಲೂ ಕುಣಿತವೆ, ಹೆಸರು ಮಾಡ್ತವೆ. ನೋಡು, ನಾವು ದಡ್ಡ ನಾವು ಯೋಚನೆ ಮಾಡಲ್ಲ ಇವನ್ನ. ನಮ್ಮನೆ ಮಕ್ಳಿಗೆ ಕಲೆ, ಸಾಹಿತ್ಯ, ಪ್ರೋತ್ಸಾಹನ ಎಲ್ಲ ನಾವು ಕೊಡೋದು ಬಿಡ್ತೀವಿ. ಅವು ಹಿಂಗೇ ಮನೆಗೆ ಉಳ್ಕೊಂಬಿಡ್ತವೆ. ಕರೆಕ್ಟು. ನಮ್ಮ ಹುಡುಗ ಸೀನಪ್ಪ ಹೇಳಿದ್ದು 100ಕ್ಕೆ 100 ನಿಜ. ಹಂಗಂತ ಹೇಳ್ಬಿಟ್ಟು ನೀವು 24 ಗಂಟೆ ಮೊಬೈಲ್ ಕೈ ಕೊಟ್ಬಿಟ್ರು ರೀಲ್ಸ್ ಮಾಡ್ರಿ ಅಂತ ಹೇಳ್ಬೇಡ್ರಿ. ಇದ್ದಿದ್ರೆ ಯಾವಾಗ ಒಂದು ನಿಮಿಷ 2 ನಿಮಿಷ ಮೊಬೈಲ್ ಕೊಟ್ಟು ಅವಕ್ಕೂ ಖುಷಿ ಪಡಿಸ್ರಿ. ಅದನ್ನ ಬಿಟ್ಟು ಯಾವಾಗಲೂ 24 ಗಂಟೆನ ಮೊಬೈಲ್ ಕೊಡೋದಲ್ಲ. ಮತ್ತೆ ಆಮೇಲೆ ಬಿಟ್ರಂಗ ಹೇಳ್ಬಿಟ್ಟೈತೆ ತಗೊಳ್ರಲ್ಲ ಮೊಬೈಲ್ ಅಂತ ಕೊಡಕ್ಕೆ ಹೋದಿರ ಕೆಟ್ಟ ಮೆಟ್ಟಿಡಿದು ಬಿಡ್ತವೆ. ನಾನು ಹೇಳಿದ್ದೇನೆಂದರೆ ಒಳ್ಳೆ ತಂದಾಗೆ ಬಳಸ್ಕೊಂಬ ಕೊಡ್ಬೇಕು ಅಷ್ಟೇನ. ಮಕ್ಕಳು ಎಲ್ಲದರಾಗೂ ಇರಬೇಕು, ಓದೋದ್ರಾಗೂ ಇರಬೇಕು, ಬರೆಯೋದ್ರಾಗ ಇರಬೇಕು, ಆಟ ಆಡೋದ್ರಾಗ ಇರಬೇಕು, ಹಾಡು ಹೇಳೋದ್ರಾಗ ಇರಬೇಕು, ಡ್ಯಾನ್ಸ್ ಮಾಡೋದ್ರಾಗ ಇರಬೇಕು, ಎಲ್ಲದರಾಗೂ ಇರಬೇಕು. ನೀವು ತಂದೆ ತಾಯಿಯಾದ ನಾವುಗಳು ಅವ್ರನ್ನ ಹಂಗೆ ಬೆಳೆಸ್ಬೇಕು ಅಂತ ನಾನು ಹೇಳ್ತಿರೋದು ಅಷ್ಟೇನು. ಮುಂಜ ನಡೆಯಲ್ಲ ಮನ್ಸಾಗ, ಯಾಕಲ್ಲ ಸ್ಕೂಲ್ಗೆ ಹೋಗಕ್ಕೆ ಗೊತ್ತಾ ಇಲ್ವಲ್ಲ ಇನ್ನು? ನಡೆಯಲೇ ಇಲ್ಲ. ನಮ್ಮ ಕಾಲದಾಗ ಇವು ಯಾತೂ ಇರಲಿಲ್ಲಪ್ಪ. ಏನೇನು ಬಂತೋ ಇನ್ನು ಏನೇನು ನೋಡ್ಬೇಕು. ನಡೀಲಿ.